ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೆಸರಿಗಷ್ಟೇ ಆಸ್ಪತ್ರೆ, ಅಪ್ಪಿತಪ್ಪಿ ಕಾಲಿಟ್ರೆ ಯಮಲೋಕ. ಜಿ ಕನ್ನಡ ನ್ಯೂಸ್ನಲ್ಲಿ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಬಟಾ ಬಯಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳ ಹಣೆ ಬರಹ ಇದು. ಹೆಸರಿಗಷ್ಟೇ ಅದು ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ. ಅಪ್ಪಿತಪ್ಪಿ ಕಾಲಿಟ್ರೆ ಯಮಲೋಕದ ದರ್ಶನವಾಗುತ್ತೆ. ಯಲಹಂಕದ ಬೆಟ್ಟ ಹಲಸೂರು ಆಸ್ಪತ್ರೆಗೆ ಅನಾರೋಗ್ಯ ಬಂದ್ಬಿಟ್ಟಿದೆ. ಅಲ್ಲಿ ಬರುವಂತಹ ಜನಸಾಮಾನ್ಯರಿಗೆಲ್ಲ ಅನಾರೋಗ್ಯ ಸಮಸ್ಯೆ, ಆಸ್ಪತ್ರೆಗೆ ಅನಾರೋಗ್ಯ. ಬೆಂಗಳೂರು ಉತ್ತರ ಜಿಲ್ಲೆ ಯಲಹಂಕದ ಬೆಟ್ಟ ಹಲಸೂರದು. ನೀರಿಲ್ಲದ ಶೌಚಾಲಯ ಇದೆ, ತೆರೆದ ಗುಂಡಿ ಇದೆ, ಗೈರಾದ ವೈದ್ಯರು, 40,000 ಜನಕ್ಕೆ ಒಬ್ಬನೇ ಒಬ್ಬ ಡಾಕ್ಟರ್. ಏನು ಹೇಳಬೇಕು? ಇದನ್ನು ಸರ್ಕಾರಿ ಆಸ್ಪತ್ರೆ ಅಂತ ಕರೆಯೋದಕ್ಕೆ ಸಾಧ್ಯವಾ? ಗ್ರಾಮಸ್ಥರು ಈ ನಿಟ್ಟಿನಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಬರೋ ಆ ವೈದ್ಯ ಆಟಂಕುಟ್ಟು ಲೆಕ್ಕಕ್ಕಿಲ್ಲ ಅನ್ನುವಂತಾಗಿದೆ. 16 ಜನ ಇರಬೇಕಾಗಿರುವಂತಹ ಆಸ್ಪತ್ರೆ ಅದು. ಈಗ ಇಲ್ಲಿರೋದು 6 ಜನ ಮಾತ್ರ. ಗ್ರೂಪ್ ಡಿ ಅಟೆಂಡರ್, ಲ್ಯಾಬ್ ಟೆಸ್ಟಿಂಗು, OPD ಎಲ್ಲನೂ 6 ಜನ ಮಾಡ್ತಾರೆ. ವೈದ್ಯರು ಯಾರು, ಅಟೆಂಡರ್ ಯಾರು, ಲ್ಯಾಬ್ ಟೆಸ್ಟಿಂಗ್ ಮಾಡೋರು ಯಾರು, ವ್ಯತ್ಯಾಸನೇ ಗೊತ್ತಿಲ್ಲದಿರೋಂಗೆ ಕೆಲಸ ಆಗ್ತಾ ಇದೆ. ಬೆಂಗಳೂರು ಉತ್ತರ ತಾಲೂಕಿನ ಬೆಟ್ಟ ಹಲಸೂರು ಗ್ರಾಮದ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆಯ ಆಗರಾಗಿದೆ. ಆಸ್ಪತ್ರೆಗೆ ಅನಾರೋಗ್ಯ, ಹುಷಾರಿಲ್ಲ ಈ ಆಸ್ಪತ್ರೆಗೆ, ಸರಿಪಡಿಸಬೇಕಾಗಿದೆ. UT ಖಾದರವರು ಇತ್ತ ಕಡೆ ಗಮನ ಹರಿಸಲೇಬೇಕಾಗಿದೆ. ಅದನ್ನು ಶೌಚಾಲಯ ಅಂತ ಕರೆಯೋಕ್ಕೆ ಸಾಧ್ಯವಾ? ಈ ಆಸ್ಪತ್ರೆಗೆ ಬಂದರೆ ಅನಾರೋಗ್ಯ ಬರುತ್ತೆ. ಈ ಆಸ್ಪತ್ರೆಗೆ ಏನಾದ್ರು ಭೇಟಿ ಕೊಟ್ಟರೆ ಜನಸಾಮಾನ್ಯರಿಗೆ ರೋಗ ಬರುತ್ತೆ. ಅಂಥ ಒಂದು ಅವ್ಯವಸ್ಥೆಗಳ ಆಗರಾಗಿದೆ. ತಾಲೂಕ್ ಹೆಲ್ತ್ ಆಫೀಸರ್ಸು ಅಂತಿರ್ತಾರೆ, ಡಿಸ್ಟಿಕ್ ಹೆಲ್ತ್ ಆಫೀಸರ್ಸು ಅಂತಿರ್ತಾರೆ. ಅವರೆಲ್ಲ ಏನು ಮಾಡ್ತಿದ್ದಾರೆ? ಬಟ್ ನೋಡಿ, ಸುಸಜ್ಜಿತವಾದಂತಹ ಕಟ್ಟಡ ಇದೆ, ಮೇಂಟೆನೆನ್ಸ್ ಇಲ್ಲ. ನೋಡಿ, ಆ ಶೌಚಾಲಯದ ಟೈಲ್ಸನ್ನು ಗಮನಿಸ್ಬೋದು, ಅಲ್ಲಿ ಹೊಡೆದಿರೋ ಬಣ್ಣ ನೋಡ್ಬೋದು, ಅಲ್ಲಿರುವಂಥ ಬ್ಯಾರಿಕೇಡ್ಗಳು ಗಮನಿಸಬಹುದು. ಎಲ್ಲವೂ ಕೂಡ ಸುಸಜ್ಜಿತವಾಗಿದೆ. ಶೌಚಾಲಯ ಮಾತ್ರ, ಸಿಂಕು ಎಲ್ಲವೂ ಹೊಸದೆ, ಟೈಲ್ಸು ಹೊಸದೆ, ಬಟ್ ನೋ ಮೇಂಟೆನೆನ್ಸ್. ಇದು ಬೆಟ್ಟ ಹಲಸೂರು ಗ್ರಾಮದ ಸರ್ಕಾರಿ ಆಸ್ಪತ್ರೆಯ ಪರಿಸ್ಥಿತಿ. ನವಜಾತ ಶಿಶು ಹಾರೈಕೆ ಅಂತೆ, ಬೋರ್ಡನ್ನು ನೆಟ್ಟಿಗೆ ಹಾಕಿಲ್ಲ ಇವರು. ನವಜಾತ ಶಿಶು ಆರೈಕೆ ಆಗಬೇಕದು. ಕನ್ನಡ ಇಲ್ಲಿ ತಪ್ಪಿ ಹೋಗಿದೆ. ಕನ್ನಡಕ್ಕೂ ಅನಾರೋಗ್ಯ ಬಂದ್ಬಿಟ್ಟಿದೆ, ಅನಾರೋಗ್ಯ ತರಿಸ್ಬಿಟ್ಟಿದ್ದಾರೆ ಇವರು. ಅಪ್ಪಿ ತಪ್ಪಿ ಇಲ್ಲಿ ಬಂದರೆ ಜನಸಾಮಾನ್ಯರಿಗೆ ಅನಾರೋಗ್ಯ ಉಂಟಾಗುತ್ತೆ. ಯಮಲೋಕ ಗ್ಯಾರಂಟಿ. ಬೆಟ್ಟ ಹಲಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಆಸ್ಪತ್ರೆ ಇದು. ತಾಲೂಕು ಹೆಲ್ತ್ ಆಫೀಸರ್, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ನ ಇಮಿಡಿಯೇಟಾಗಿ ಕರೆಸಿ ಮಾತಾಡಬೇಕಾಗಿದೆ ಆರೋಗ್ಯ ಸಚಿವರು. ಇಲ್ಲ ಅಂದರೆ ಈ ಗ್ರಾಮದ 40,000 ಮಂದಿ ಅನಾರೋಗ್ಯದಲ್ಲಿ ಬದುಕನ್ನು ನಡೆಸಬೇಕಾಗತ್ತೆ. ಅದೇ ಪೇಷಂಟ್ ಬಂದರೂ ನಾವು ಸುಮ್ಮನೆ ಹಂಗೆ ವಾಪಸ್ ಕಳಿಸೋದಿಲ್ಲ. ಅವ್ರಿಗೆ ಯಾವ ಥರ ಬೇಕೋ ಎಲ್ಲ ಥರ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತೀವಿ. ತೀರಾ ಎಕ್ಸ್ರೇ ತೆಗೆಸ್ಬೇಕು, ಇನ್ನೊಂದು ಸರ್ಜರಿ, ಆ ಥರ ಸರ್ಜರಿ ಇರೋರು ನೀವು ಒಂದು ಸರಿ ಯಲಹಂಕ ಜನರಲ್ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸ್ರೇ ಅದೆಲ್ಲ ಇಲ್ಲ. ಇದು ಪ್ರೈಮರಿ ಹೆಲ್ತ್ ಸೆಂಟರ್. ಇಲ್ಲಿ ಎಷ್ಟು ಬೇಕೋ ನಾವು ಅಷ್ಟರ ಮಟ್ಟಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಸರ್. ಯಾರನ್ನೂ ವಾಪಸ್ ಕಳಿಸಿಲ್ಲ. ನಾಯಿ ಕಚ್ಚಿಸ್ಕೊಂಬಂದಿರೋರಿಗೆ ರೇಬಿಸ್ ವ್ಯಾಕ್ಸಿನು, ಎಲ್ಲ ಥರದ್ದು ಚಿಕ್ಕ ಮಕ್ಕಳಿಗೆ ವ್ಯಾಕ್ಸಿನ್ನು, ಪ್ರೆಗ್ನೆನ್ಸಿ ಟೆಸ್ಟು ಎಲ್ಲ ಮಾಡ್ತೀವಿ ಸರ್. ಎಷ್ಟು ಸ್ಟಾಫ್ ಇರಬೇಕಾಗಿತ್ತು? ಎಷ್ಟು ಜನ ಇದ್ದಾರೆ ಮೇಡಮ್ ಈಗ? ಸರ್ ನಾವು 16 ಜನ ಇರಬೇಕಾಗಿದ್ದು, 6 ಜನ ಇದ್ದೀವಿ ಸರ್ ಸ್ಟಾಫು. ಈಗ ಪಬ್ಲಿಕ್ ಹೇಳ್ತಾರೆ ಸುಮಾರು ಸರ್ ಒಂದು 20 ಹಳ್ಳಿಗೆ ಇದು ಹಾಸ್ಪಿಟಲ್ ಆಗಿದೆ. ಜೊತೆಗೆ ಆ ಡಾಕ್ಟರ್ ವೈದ್ಯರು ಒಬ್ಬರೇ ಇದ್ದಾರೆ. ಆ ವೈದ್ಯರು ಕೂಡ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಹೇಳಿ ಮತ್ತೆ ಯಾವಾಗ ನೋಡಿದ್ರು ಮೀಟಿಂಗ್ ಅಂತಾರೆ. ಇಲ್ಲ ಸರ್, ಆ ಥರ ಏನಿಲ್ಲ. ವೈದ್ಯರು ಇದ್ದಾರೆ, ಒಬ್ಬರು ಅವರು ಬರ್ತಾರೆ, ನೋಡ್ತಾರೆ, ಎಲ್ಲ ಇದೆ. ಬಟ್ ಜನ ಕಡಿಮೆ ಇರೋದಕ್ಕೆ ಅವ್ರಿಗೆ ಹಂಗೆ ಫೀಲ್ ಆಗುತ್ತೆ ಅಷ್ಟೇ. ಇವತ್ತು ಮೀಟಿಂಗ್ ಹೋಗಿದ್ದಾರೆ. ಅಲ್ಲಿ ನಿಮಗೆ ಇದು ಫಾರ್ಮೆಟ್ ಇಟ್ಟಿದ್ದೀನಿ, ತೋರಿಸ್ತೀನಿ. ಇವತ್ತು DHO ಆಫೀಸಲ್ಲಿ ಅವ್ರದ್ದು ರಿವ್ಯೂ ಮೀಟಿಂಗ್ ಇದೆ, ಹಾಗಾಗಿ ಅಲ್ಲಿಗೆ ಹೋಗಿದ್ದಾರೆ. ಅದು ಬಿಟ್ಟರೆ ಡೈಲಿ 9 o'clock ಇಲ್ಲಿ ಇರ್ತಾರೆ ಸರ್. ಮಾಡಿ ಈಗ ಸಂಜೆ ಆದರೆ ಈಗ 10 to 9, 4:30 ಕ್ಲೋಸ್ ಆಗುತ್ತೆ ಹಾಸ್ಪಿಟಲ್. ಬಟ್ ಹೊರಗಡೆ ಬರ್ತಕ್ಕಂಥ ಎಲ್ಲ ಹುಡುಗರು ಈ ಎಲ್ಲ ಬೆಟ್ಟ ಹಲಸೂರು ಗ್ರಾಮದ ಸರ್ಕಾರಿ ಆಸ್ಪತ್ರೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಸಮಗ್ರ ವರದಿ ಮಾಡಿದ್ದಾರೆ. ಬನ್ನಿ ಕೇಳೋಣ. ಹೇಳ್ಕೊಳಕ್ ಮಾತ್ರ 40,000 ಜನಸಂಖ್ಯೆ ಇರ್ತಕ್ಕಂಥ ಏನು ಈ ಜಾಗ ಅಂದ್ರೆ
ಈ ಜಾಗ ಅಂತ ಬಂದಾಗ ಬೆಂಗಳೂರು ಉತ್ತರ ಭಾಗದ ಏನು ಬೆಟ್ಟಲಸೂರು ಗ್ರಾಮದಲ್ಲಿ ಇರ್ತಕ್ಕಂಥ ಈ ಸರ್ಕಾರಿ ಏನು ಆಸ್ಪತ್ರೆ ಇದು ದೃಶ್ಯಗಳು ಕೂಡ ಗಮನಿಸಬಹುದು. 40,000ಕ್ಕೂ ಹೆಚ್ಚು ಏನು ಜನಸಂಖ್ಯೆ ಹೊಂದಿರತಕ್ಕಂಥ ವಿದ್ಯಾನಗರ ಕ್ರಾಸ್ ಆಗಿರ್ಬೋದು, ಜೊತೆ ಸೊಣ್ಣಪಳ್ಳಿ ಆಗಿರ್ಬೋದು, ಬೆಟ್ಟಲ್ಸೂರು ಆಗಿರ್ಬೋದು, ಬಹುಮುಖ್ಯವಾಗಿ ಈ ಭಾಗಗಳಲ್ಲಿ ಏನು ಆಸರೆಯಾಗಿ ಉಳ್ಕೊಂಡಿರ್ತಕ್ಕಂಥ ಈ ಏನು ಪ್ರಾಥಮಿಕ ಏನು ಆಸ್ಪತ್ರೆ ಏನಿದೆ, ಈ ಆಸ್ಪತ್ರೆಯಲ್ಲಿ ಸುಮಾರು ಒಟ್ಟು ಇರಬೇಕಾಗಿರ್ತಕ್ಕಂಥ 17 ಜನಸಂಖ್ಯೆ ಹೊಂದಿರತಕ್ಕಂಥ ಏನು ಸ್ಟಾಫ್ ಏನಿದ್ದಾರೆ, ಸ್ಟಾಫ್ ಅಲ್ಲೂ ಕೂಡ ಇರ್ತಕ್ಕಂಥದ್ದು ಬರೀ 5 ಜನರು ಮಾತ್ರ ಅಂತ ಹೇಳಿದ್ರೆ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಬೇಸರದ ಸಂಗತಿ. ಎಲ್ಲೋ ಒಂದ್ ಕಡೆ ಸರ್ಕಾರ ಇಷ್ಟೆಲ್ಲ ಏನು ಸವಲತ್ತುಗಳನ್ನ ಕೊಡ್ತಿದೆ, ವೈದ್ಯರಿಗೆ ಏನೋ ನೆರವುಗಳನ್ನ ಕೊಡ್ತಿದೆ, ಎಲ್ಲರೂ ಕೊಟ್ಟರು ಕೂಡ ಒಂದ್ ಕಡೆ ಏನು ಅತಂತ್ರದ ಪರಿಸ್ಥಿತಿ ಇದೆಯಾ ಅಂತಕ್ಕಂಥದ್ದಕ್ಕೆ ನೈಜ ಉದಾಹರಣೆ ನಾವು ನೋಡ್ತಾ ಹೋಗ್ತೇವೆ. ದೃಶ್ಯಗಳು ಕೂಡ ಗಮನಿಸಬಹುದು. ಇಲ್ಲಿ ಇರ್ತಕ್ಕಂಥ ಏನು ವೈದ್ಯರು, ಇಷ್ಟು ಜನಸಂಖ್ಯೆಗೂ ಇರ್ತಕ್ಕಂಥ ಏನು ಈ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು ಒಬ್ಬರೇ ವೈದ್ಯರು. ಆ ಒಬ್ಬರ ವೈದ್ಯರು ಕೂಡ ಅವರು ಕೂಡ ಏನು ಮೀಟಿಂಗು ಇನ್ನೊಂದು ಮತ್ತೊಂದು ಅಂತ ಹೋಗ್ತಾರೆ. ನಾವು ದೃಶ್ಯಗಳು ಕೂಡ ಗಮನಿಸಬಹುದು. ಇಲ್ಲಿ ಜನಸಂಖ್ಯೆಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತಕ್ಕಂಥ ನೈಜ ಉದಾಹರಣೆ ಅಂತ ಬಂದ್ರೆ ಇದು ಟಾಯ್ಲೆಟ್ ನ ನೋಡ್ಬೋದು. ಈ ಟಾಯ್ಲೆಟ್ ಅಲ್ಲಿ ನಿಜಕ್ಕೂ ಕೂಡ ಯಾವ ರೋಗಿಗಳು ಅಂದ್ರೆ ಬರ್ತಕ್ಕಂಥ ಫಸ್ಟ್ ಏಡ್ಗೆ ಆಗಿರ್ಬೋದು, ಬೇರೆ ಏನು ಬರ್ತಕ್ಕಂಥ ಸುತ್ತಮುತ್ತಲಿನ ಈ 40,000 ಜನಸಂಖ್ಯೆಯಲ್ಲಿ ಈ ವೈದ್ಯರಿಗೆ ಈ ಭಾಗದಲ್ಲಿ ಇರ್ತಕ್ಕಂಥ ಜನರಿಗೆ ಇರ್ತಕ್ಕಂಥದ್ದು ಇದೆಲ್ಲ ಕೂಡ ಶೌಚಾಲಯ ಇದೆ, ಅವ್ಯವಸ್ಥೆ ಆಗಿದೆ. ಯಾವ ಮಟ್ಟಕ್ಕೆ ಇಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಏನು ಪ್ರತಿಕ್ರಿಯೆ ಕೊಡ್ತಾರೆ, ರೆಸ್ಪಾನ್ಸ್ ಅನ್ನ ಕೊಡ್ತಾರೆ ಅಂತಕ್ಕಂಥದ್ದು ಸದ್ಯ ಇಲ್ಲಿನ ಚಿತ್ರಗಳನ್ನು ನೋಡಿದ್ರೆ ಆ ಚಿತ್ರಣಗಳಲ್ಲಿ ಸಂಪೂರ್ಣವಾಗಿ ಏನು ಗೋಚರಿಸ್ತಕ್ಕಂಥದ್ದು. ಜೊತೆಲಿ ನಾವು ನಮ್ಮ ಎಡಭಾಗಕ್ಕೆ ನೋಡೋದಾದ್ರೆ ಒಂದ್ ಕಡೆ ಏನು ಇಷ್ಟು ದೊಡ್ಡ ವ್ಯಾಪ್ತಿ ಇರ್ತಕ್ಕಂಥ ಈ ಪ್ರದೇಶದಲ್ಲಿ ಸುಮಾರು ಎಕರಾನ್ಗಟ್ಲೆ ಏನು ಜಾಗವನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಈ ಜಾಗಗಳಲ್ಲಿ ಕೂಡ ಏನು ಸಂಜೆ ಆದ್ರೆ ಏನು ಬೆಳಗ್ಗೆ 10 ಗಂಟೆಗೆ ಏನು ಆರೋಗ್ಯ ಕೇಂದ್ರ ಓಪನ್ ಆದ್ರೆ ಸಂಜೆ 4:30ಕ್ಕೆ ಕ್ಲೋಸ್ ಆಗುತ್ತೆ. ಅಂದ್ರೆ ಸಂಜೆ ಆದ ನಂತರ ಬರೀ ನಡೆದಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ಅಂತ ಹೇಳಿ ಒಂದಷ್ಟು ಜನ ಆರೋಪ ಆಗಿರ್ತಕ್ಕಂಥದ್ದು. ಬ್ರದರ್ ನಮಸ್ತೆ. ಈಗ ನೀವು ಬಂದಿರ್ತಕ್ಕಂಥ ಒಬ್ಬ ರೋಗಿಯಾಗಿ ನೀವು ಇಲ್ಲಿ ಬಂದಿದ್ದೀರಿ. ಸೊ ಯಾವ ರೀತಿ ರೆಸ್ಪಾನ್ಸ್ ಅನ್ನ ಮಾಡಿದ್ರು, ಇಲ್ಲಿ ಏನೆಲ್ಲ ಆಗ್ತಿದೆ, ನೀವು ಗ್ರಾಮದವರಾಗಿ ಯಾವ ರೀತಿ ಇದೆ, ನಿಜಕ್ಕೂ ಏನು ಚೆನ್ನಾಗಿ ನೋಡ್ತಿದ್ರ ವೈದ್ಯರು ಅಂತೇಳಿ? ಆ ಥರ ನಡೆಯೋ ಇಲ್ಲಿ ಚೆನ್ನಾಗಿ ನೋಡಲ್ಲ. ಮಾತಿ ಹತ್ರ ಯಲಾಂಕ ಹೋಗಿ ಅಂತಾರೆ. ಇಲ್ಲಿ ಏನೇ ಒಂದು ಚಿಕಿತ್ಸೆ ಮಾಡಬೇಕು ಅಂದ್ರೂ ಯಲಾಂಕ ಹೋಗಿ, ಇಲ್ಲಿ ಡಾಕ್ಟ್ರ್ ಇಲ್ಲ. ಏನೇ ತುಂಬ ಸೀರಿಯಸ್ ಆಯ್ತು ಅಂದು ಅಲ್ಲೇ ಹೋಗಿ ಅಂತಾರೆ. ಇಲ್ಲಂತೂ ಇರಲ್ಲ, ಯಾರು ಡಾಕ್ಟ್ರು ಇರಲ್ಲ. 24/7 ಅಂತ ಇರ್ತೈತೆ ಅಷ್ಟೇ ಬೋರ್ಡು. ಆ ಡಾಕ್ಟ್ರು ಮಾತ್ರ ಇರಲ್ಲ. ಇಲ್ಲಿ ನೋಡಿ ಗಾಂಜಾ, ಇಲ್ಲಿ ಸಿಗರೇಟ್ ಎಲ್ಲ ಹೊಡಿತಾರೆ ಇಲ್ಲಿ. ಇಲ್ಲಿ ವೈದ್ಯರು ಇಲ್ಲೇ ಇರ್ತಾರಲ್ಲ, ಸ್ಟಾಫ್ ಎಲ್ಲ ಇಲ್ಲೇ ಇರ್ತಾರಲ್ಲ, ಹೆಂಗ್ ಬರ್ತಾರೆ ಪಬ್ಲಿಕ್ ಒಳಗಡೆ ಅಂತೇಳಿ? ಯಾರು ಕೇಳೋರಿಲ್ಲ ಸರ್. ಇಲ್ಲಿ ಈ ಕಡೆ ಒಳಗಡೆ ಇರ್ತಾರ, ಹಿಂದೆ ಎಲ್ಲ ಮಾಡ್ತಾ ಇರ್ತಾರೆ. ಹಿಂದೆ ಅಂದ್ರೆ ರಾತ್ರಿ ಯಾರು ಗೇಟ್ ಬೀಗ ಹಾಕಲ್ಲ, ಕ್ಲೋಸ್ ಮಾಡಲ್ಲ? ಹಾಕಲ್ಲ. ಇಲ್ಲಿ ಗೇಟ್ ಬೀಗ ಹಾಕಿದ್ರೆ ಜಗಳ ಮಾಡ್ತಾರೆ ಇಲ್ಲಿ. ನೀವು ಅಲ್ಲಿ ಡಾಕ್ಟರ್ ಒಳಗಡೆ ಬಂದಾಗ ಹೆಂಗ್ ರೆಸ್ಪಾನ್ಸ್ ಮಾಡಿದ್ರು? ಡಾಕ್ಟರ್ ಕೇಳಿಲ್ವಾ ಯಾವತ್ತು ನೀವು ಯಾಕೆ ಈ ತರ ಒಂದು ಇಂಜೆಕ್ಷನ್ ಕೊಡಲ್ಲ ಏನು ಅಂತೇಳಿ? ಇಲ್ಲಿ ಕೇಳಿದಕ್ಕೆ ಇಲ್ಲಿ ನಾವು ನೋಡಲ್ಲ, ಯಲಾಂಕ ಹೋಗ್ರಿ ಅಂತ ಹೇಳ್ತಾರೆ ಸರ್. ಏನು ಸಾರ್ವಜನಿಕರಿಗೆ ಕೆಲಸ ಮಾಡ್ಬೇಕು ಅನ್ನೋ ಏನು ಬೇಜವಾಬ್ದಾರಿತನ ಅಥವಾ ನಿಜಕ್ಕೂ ಕೂಡ ಅರ್ಥ ಆಗ್ತಿಲ್ಲ. ಸಂಬಂಧಪಟ್ಟ ಇಲಾಖೆ ಇನ್ನಾದ್ರೂ ಕೂಡ ಎಚ್ಚೆತ್ಕೊಂಡು ಏನು ಸದ್ಯ ಇರ್ತಕ್ಕಂಥ ಈ ಜನಸಂಖ್ಯೆಗೆ ಪೈಕಿ ಇರ್ತಕ್ಕಂಥ ಒಬ್ಬರ ವೈದ್ಯರು, ಅದರಲ್ಲೂ ಕೂಡ ಅವರು ಸರಿಯಾಗಿ ನೋಡ್ತಿಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತಕ್ಕಂಥ ಆರೋಪ ನಿಜಕ್ಕೂ ಕೂಡ ಸಾರ್ವಜನಿಕರ ಹೇಳ್ತಿರ್ತಕ್ಕಂಥದ್ದು. ಇನ್ನಾದ್ರೂ ಕೂಡ ಅದನ್ನ ಸರಿಪಡಿಸ್ಲಿ, ಎಚ್ಚೆತ್ಕೊಂಡು ಅದನ್ನ ಎಲ್ಲವೂ ಕೂಡ ಬದಲಾವಣೆಗಳನ್ನ ಮಾಡ್ಲಿ ಅಂತಕ್ಕಂಥದ್ದು ನಮ್ಮ ಆಶಯವೂ ಕೂಡ. ಕ್ಯಾಮ್ರಾ ಪರ್ಸನ್ ಶಶಾಂಕ್ ಜೊತೆ ವೆಂಕಟೇಶ್ ಬೂದಿಗೆರೆ, ಜೀ ಕನ್ನಡ ನ್ಯೂಸ್, ಯಲಹಂಕ.